ಸಸಿ ನೆಡುವ ನೆಪದಲ್ಲಿ ಕೋಟಿ ಕೋಟಿ ಲೂಟಿ ಮಾಡುತ್ತಿದೆಯಾ ಅರಣ್ಯ ಇಲಾಖೆ? ರಾಜ್ಯದಲ್ಲೇ ಅತಿ ಹೆಚ್ಚು ಅರಣ್ಯ ಇರುವ ಜಿಲ್ಲೆಯಲ್ಲಿ ಸಸಿ ನೆಡಲು ಖರ್ಚು ಮಾಡಿದ್ದು ಬರೋಬ್ಬರಿ 212 ಕೋಟಿ. ನಾಲ್ಕು ವರ್ಷದಲ್ಲಿ 4.14 ಕೋಟಿ ಸಸಿಗಳನ್ನ ನೆಟ್ಟಿದೆಯಂತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನೆಟ್ಟಿದ್ದು ಕೋಟಿಯಷ್ಟು, ಬದುಕಿದ ಸಸಿಗಳ ಲೆಕ್ಕ ಕೇಳಿದ್ರೆ ಉತ್ತರವೇ ಇಲ್ಲ. ಎಸ್, ಅರಣ್ಯ ಇಲಾಖೆಯ ಕೆಲ ಭ್ರಷ್ಟ ಅಧಿಕಾರಿಗಳ ಪಾಲಿಗೆ ಉತ್ತರ ಕನ್ನಡ ಜಿಲ್ಲೆ ಹುಲ್ಲುಗಾವಲಿನಂತಾಗಿ ಬಿಟ್ಟಿದ್ಯಾ? ಹೀಗೊಂದು ಅನುಮಾನ ಇದೀಗ ಮೂಡೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ಹೇಳಿ ಕೇಳಿ ನಮ್ಮದು ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಅರಣ್ಯವನ್ನ ಹೊಂದಿರುವ ಜಿಲ್ಲೆ. ಸಹ್ಯಾದ್ರಿಯನ್ನೇ ಮೈಗೆ ಹೊದ್ದು ನಿಂತಿರುವ ನಮ್ಮ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯವರು ಇರುವ ಕಾಡನ್ನ ಸರಿಯಾಗಿ ರಕ್ಷಣೆ ಮಾಡಿಕೊಂಡ್ರೆ ಸಾಕು. ಆದರೆ ಇವರು ಕಾಡಿರುವ ಜಿಲ್ಲೆಯಲ್ಲಿಯೇ ಸಸಿಗಳನ್ನು ನೆಡಲು 4 ವರ್ಷದಲ್ಲಿ ಬರೋಬ್ಬರಿ 212 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಹೌದು, ಇಂಥದ್ದೊಂದು ಅಚ್ಚರಿಕರ ಮಾಹಿತಿಯನ್ನ ಖುದ್ದು ಅರಣ್ಯ ಇಲಾಖೆಯ ಕೆನರಾ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರೇ ನೀಡಿದ್ದಾರೆ. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಗಿಡ ನೆಡುವ ಕಾಮಗಾರಿಗಳ ಬಗ್ಗೆ 6 ಅಂಶಗಳ ಮಾಹಿತಿಯನ್ನ ಕೋರಿ ಸಲ್ಲಿಸಿದ್ದ ಅರ್ಜಿಗೆ ಉತ್ತರವಾಗಿ ಈ ಮಾಹಿತಿಯನ್ನ ನೀಡಲಾಗಿದೆ. ಅರಣ್ಯ ಇಲಾಖೆಯ ಮಾಹಿತಿ ಪ್ರಕಾರ ಕೆನರಾ ವೃತ್ತದಲ್ಲಿ ಬರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2025-26ನೇ ಸಾಲಿನಲ್ಲಿ ಸುಮಾರು 1,06,00,000 ಗಿಡಗಳನ್ನ ನೆಡಲಾಗಿದ್ದು 60 ಕೋಟಿಯಷ್ಟು ಹಣವನ್ನ ಖರ್ಚು ಮಾಡಲಾಗಿದೆ. ಅದೇ ರೀತಿ 2024-25ನೇ ಸಾಲಿನಲ್ಲಿ ಬರೋಬ್ಬರಿ 1,11,00,000ಕ್ಕೂ ಹೆಚ್ಚು ಸಸಿಗಳನ್ನ ನೆಡಲಾಗಿದ್ದು ಇದಕ್ಕೆ 60,80,00,000ಕ್ಕೂ ಹೆಚ್ಚು ಹಣವನ್ನ ಸುರಿಯಲಾಗಿದೆ. ಇನ್ನು 2023-24ನೇ ಸಾಲಿನಲ್ಲಿ 1,20,00,000 ಗಿಡಗಳನ್ನ ನೆಡಲಾಗಿದ್ದು 59 ಕೋಟಿಗೂ ಹೆಚ್ಚು ಹಣವನ್ನ ವ್ಯಯಿಸಲಾಗಿದೆ. ಮತ್ತು 2022-23ನೇ ವರ್ಷದಲ್ಲಿ 76 ಲಕ್ಷ ಸಸಿಗಳನ್ನ ನೆಡಲಾಗಿದ್ದು 31 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಖರ್ಚು ಮಾಡಲಾಗಿದೆಯಂತೆ. ಅಲ್ಲಿಗೆ ಅವರ ಮಾಹಿತಿಯ ಪ್ರಕಾರ ಜಿಲ್ಲೆಯಲ್ಲಿ 4 ವರ್ಷದಲ್ಲಿ ಸುಮಾರು 4,14,00,000 ಸಸಿಗಳನ್ನ ನೆಡಲಾಗಿದ್ದು ಇದಕ್ಕೆ ಬರೋಬ್ಬರಿ 212 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಖರ್ಚು ಮಾಡಲಾಗಿದೆ. ಅರಣ್ಯ ಇಲಾಖೆ ಸಸಿಗಳನ್ನ ನೆಟ್ಟೇ ಇಲ್ಲ ಅಂತ ಯಾರೂ ಹೇಳುತ್ತಿಲ್ಲ. ಆದರೆ ನೆಟ್ಟ ಗಿಡಗಳ ಲೆಕ್ಕ ಕೊಟ್ಟ ಇಲಾಖೆ ಬದುಕುಳಿದ ಗಿಡಗಳ ಲೆಕ್ಕವನ್ನ ಕೂಡ ಕೊಡಬೇಕಿತ್ತು. ಇದರ ಮಾಹಿತಿಯನ್ನ ಕೂಡ ರವೀಂದ್ರ ನಾಯ್ಕರು ಕೇಳಿದ್ರು. ಆದರೆ ಇದಕ್ಕೆ ಮಾತ್ರ ಅರಣ್ಯ ಇಲಾಖೆ ಉತ್ತರ ನೀಡದೆ ಬೇರೇನೋ ಕಾರಣವನ್ನ ನೀಡಿ ನುಣುಚಿಕೊಂಡಿದೆ. ಹಾಗಿದ್ರೆ ಗಿಡ ನೆಡುವ ಸಲುವಾಗಿ ಕೋಟಿ ಕೋಟಿ ಖರ್ಚು ಮಾಡುವ ಇಲಾಖೆಗೆ ಆ ಗಿಡಗಳು ಬದುಕಿವೆಯೋ ಇಲ್ವೋ ಎನ್ನುವುದರ ಬಗ್ಗೆ ಕಾಳಜಿಯೇ ಇಲ್ವಾ ಎನ್ನುವುದು ಪರಿಸರ ಪ್ರೇಮಿಗಳ ಪ್ರಶ್ನೆ. ಒಂದಿಷ್ಟು ಅಕೇಶಿಯ ಗಿಡಗಳನ್ನ ನೆಟ್ಟು ಇಲ್ಲಿನ ಅಂತರ್ಜಲವನ್ನ ಹಾಳು ಮಾಡುವ ಕೆಲಸ ಮಾಡಿದ್ದನ್ನ ಬಿಟ್ರೆ ಬೇರೆ ಜಾತಿ ಗಿಡಗಳನ್ನ ನೆಟ್ಟಿದ್ದೆಷ್ಟು, ಅವು ಬದುಕಿದ್ದೆಷ್ಟು ಎನ್ನುವ ಪ್ರಶ್ನೆಗೆ ಉತ್ತರ ಎಲ್ಲಿ ಎನ್ನುವುದು ಜಿಲ್ಲೆಯ ಜನರಿಗೂ ಕೂಡ ಕಾಡುತ್ತಿರುವ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.